ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಎಲ್ಲದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ನೀವು RCB ಅಭಿಮಾನಿಗಳು ಎದೆ ತಟ್ಕೊಂಡು ಕಾಲರ್ ಎತ್ಕೊಂಡು ಅಕಸ್ಮಾತ್ ಏನಾದ್ರು ಫಿನಾಲಲ್ಲಿ ಸೋತ್ರು ನೀವು ಎದೆ ತಟ್ಕೊಂಡು ಕಾಲರ್ ಎತ್ಕೊಂಡು ಆರಾಮಾಗಿ ಓಡಾಡ್ಬೋದು. ಅಂಥ ವಿಚಾರನ ಎತ್ಕೊಂಡು ತಂದಿದ್ದೀವಿ. ಇದು ಕಂತೆಗಳ ವಿಚಾರಗಳಲ್ಲ, ಅಫಿಷಿಯಲ್ ಆಗಿ ಜಿಯೋ ಸಿನಿಮಾದವರೇ ಬಿಟ್ಟಿರುವಂಥ ಮಾಹಿತಿ. ಏನಿದು ವಿಚಾರ ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಸಬ್ಸ್ಕ್ರೈಬ್ ಫ್ರೀಯಾಗಿ ಮಾಡ್ಕೊಳ್ಳೋದು ಮಾಡ್ಕೊಂಡ್ರಪ್ಪ. ನಮ್ಮಂತ ಬಡವ್ರನ್ನೂ ಒಂಚೂರು ಬೆಳೆಸಿ. ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗೋಣಕ್ಕಿಂತ ಮುಂಚೆ ಒಂದಿಷ್ಟು ಪರ್ಸನಲ್ ವಿಚಾರನ ಹೇಳ್ಕೊಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಕ್ರಿಕೆಟ್ ಪ್ರೇಮಿ ಅಲ್ಲ, ನಾನು ಕ್ರಿಕೆಟ್ ನೋಡೋದೇ ಇಲ್ಲ. ನನಗೆ ಕ್ರಿಕೆಟ್ ಗಂಧ ಗಾಳಿ ಸಹಿತ ಒಂದು ಚೂರು ಗೊತ್ತಿಲ್ಲ. ಆದರೆ ಏನೋ ನನ್ನ ನಾನು IPL ಮ್ಯಾಚ್ ಯಾವ ವರ್ಷನೂ ನಾನು ನೋಡಿಲ್ಲ. ಅದ್ರ ಬಗ್ಗೆ 6, 4 ನನಗೆ ಗೊತ್ತಿರೋದೇ 4 ಜನದ ಹೆಸರು ಕ್ರಿಕೆಟಲ್ಲಿ. ವಿರಾಟ್ ಕೊಹ್ಲಿ ಅವರು, ಧೋನಿ ಅವರು, ಆಮೇಲೆ ಸಚಿನ್ ತೆಂಡೂಲ್ಕರ್ ಅವರು, ಅದು ಒಂದು ಅಷ್ಟೇ ಅದರಲ್ಲೂ 4-5 ಜನ ಅಷ್ಟೇ ಗೊತ್ತಿರತಕ್ಕದ್ದು. ಇನ್ಯಾರ ಬಗ್ಗೆನೂ ಗೊತ್ತು. ಆದರೆ ನನ್ನ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಒಂದು ಮ್ಯಾಚ್ನ ಫುಲ್ಲು ಕುತ್ಕೊಂಡು ನೋಡಿದ್ದು ಯಾವುದು ಅಂದರೆ RCB ವರ್ಸಸ್ CSK ಮ್ಯಾಚ್ನ. ರಾತ್ರಿ 12 ಗಂಟೆಗೆ ಏನೋ ಮುಗಿತೇನೋ, ಹೆಚ್ಚು ಕಮ್ಮಿ 11:30 12 ಗಂಟೆಗೆ ಮುಗಿತೇನೋ. ಪೂರ್ತಿ ಮ್ಯಾಚ್ನ ಅದೇ ಫಸ್ಟ್ ಟೈಮ್ ನಾನು ಕುತ್ಕೊಂಡು ನೋಡಿದ್ದು. ಯಾಕೆ ಅಂದರೆ ನನ್ನ ಸ್ನೇಹಿತರು ನೋಡು ಚೆನ್ನಾಗಿರುತ್ತೆ ಅಂತ ಬಲವಂತ ಮಾಡಿದ್ರು. ಅದಕ್ಕೋಸ್ಕರ ನೋಡಿದೆ, ಅಷ್ಟೇ ಎಂಜಾಯ್ಮೆಂಟ್ ಮಾಡಿದೆ. ಇಷ್ಟು ಚೆನ್ನಾಗಿರುತ್ತ ಒಂದು ಮ್ಯಾಚು, ಅಷ್ಟೇ ಅದಕ್ಕೆ ಇಷ್ಟು ಜನ ಮುಗಿಬಿದ್ದು ನೋಡ್ತಾರ ಅಂತ ನನಗೆ ಅನಿಸಿದ್ದು ಪ್ರಪ್ರಥಮ ಬಾರಿಗೆ. ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗೋಣ. ನಮ್ಮ ದೇಶದಲ್ಲಿರುವಂಥ ಜನಸಂಖ್ಯೆ ಎಷ್ಟು? 140 ಕೋಟಿ, ಹೆಚ್ಚು ಕಮ್ಮಿ 140ರಿಂದ 150 ಕೋಟಿ. ನೀವು ನಂಬ್ತಿರೋ ಬಿಡ್ತಿರೋ, ಅದರಲ್ಲಿ 140ರಿಂದ 150 ಕೋಟಿ ಜನದಲ್ಲಿ 50 ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ. ಜಿಯೋ ಸಿನಿಮಾದಲ್ಲಿ CSK ವರ್ಸಸ್ RCB ಮ್ಯಾಚ್ನ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ, ನಿಮಗೂ ಗೊತ್ತಿರುವಂಥ ವಿಚಾರವೇ, ನನಗೂ ಗೊತ್ತಿರುವಂಥ ವಿಚಾರವೇ. ಅದು ವಿಶ್ವ ದಾಖಲೆ. ಆ ಟೈಮ್ನಲ್ಲಿ ಅದು ವಿಶ್ವ ದಾಖಲೆಯನ್ನೇ ಮಾಡಿದೆ ಅಂತಲೇ ಹೇಳ್ಬೋದು. ಹೆಚ್ಚು ಕಮ್ಮಿ 52, 53ವರೆಗೂ ಹೋಗಿದೆ ಕೆಲವೊಂದ್ಸರಿ. ಕೆಲವೊಂದಿಷ್ಟು ವೆಬ್ಸೈಟ್ಗಳ ಮುಖಾಂತರ ಅದ 50 ಕೋಟಿವರೆಗೂ ಜನ ನೋಡಿದ್ದಾರೆ. ವಿಚಾರ ಇದೊಂದೇ ಅಲ್ಲ, ಇದ್ರ ಜೊತೆಗೆ ಟಾಪ್ 10 ಹೈಯೆಸ್ಟ್ ವ್ಯೂಸ್ ಆಗಿರುವಂತ ಮ್ಯಾಚ್ಗಳ ಪಟ್ಟಿನೂ ಸಹಿತ ಜಿಯೋ ಸಿನಿಮಾ ಬಿಟ್ಟಿದೆ. ಯಾವ್ಯಾವ ಮ್ಯಾಚು? ಇದು ಇಂಟ್ರೆಸ್ಟ್ ಆಗಿರುವಂತ ವಿಚಾರ. ಇದು ಕೇಳಿಸ್ಕೊಳ್ಳಿ ಯಾವ ಮ್ಯಾಚ್ ಅಂತ. RCB ವರ್ಸಸ್ CSK 50 ಕೋಟಿ. ಇದು RCB ವರ್ಸಸ್ CSK ಮತ್ತೆ 43 ಕೋಟಿ. ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ MI ಅದು 28 ಕೋಟಿ. CSK ವರ್ಸಸ್ MI ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ವಾ, ಅದು 26 ಕೋಟಿ. RCB ವರ್ಸಸ್ KKR ಅದು 25 ಕೋಟಿ. RCB ವರ್ಸಸ್ ಪಂಜಾಬ್ 24 ಕೋಟಿ. CSK ಅದೊಂದು ಮ್ಯಾಚು, CSK ಅದೊಂದು ಇನ್ನೊಂದು ಮ್ಯಾಚು 24 ಕೋಟಿ. RCB ವರ್ಸಸ್ SHR 24 ಕೋಟಿ. RCB ವರ್ಸಸ್ MI 23 ಕೋಟಿ. RCB ವರ್ಸಸ್ RR ಅಂತ ಅದೇನು RR ಅಂತಾನೇನೋ ಇದೆ. ನಂಗೆ ಅಷ್ಟು ಐಡಿಯಾನೇ ಇಲ್ಲ IPL ಬಗ್ಗೆ. ಹೆಸರುಗಳು ಸಹಿತ ಗೊತ್ತಿಲ್ಲ. ನಮ್ಮ RCB ಹೆಸರು ಅಂತ ಗೊತ್ತಿರೋದು. ಅದು 23 ಕೋಟಿ. ಸುಮಾರು ಟಾಪ್ 10 ಲಿಸ್ಟ್ ಅಲ್ಲಿ ಹೈಯೆಸ್ಟ್ ಬಂದಿರತಕ್ಕದ್ದು ಯಾವುದು ಅಂದ್ರೆ RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದ್ರಲ್ಲಿ 6, ಹೆಚ್ಚು ಕಮ್ಮಿ 6 ಅಂದ್ರೆ ಅಷ್ಟು TRPನ ತಂದ್ಕೊಳ್ತಾ ಇರೋದು, ಅಷ್ಟು ಆಡಿಯನ್ಸ್ ನ ಒಂದು IPLಗೆ ತಂದ್ಕೊಡ್ತಾ ಇರೋದೇ ಯಾರೋ RCB ಟೀಮ್ಸ್. ಒಬ್ಬೊಬ್ಬ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ? 6 ಕೋಟಿ. 6 ಕೋಟಿಲಿ ಹೆಚ್ಚು ಕಮ್ಮಿ 4 ಕೋಟಿ ಜನ RCBಗೆ ಫ್ಯಾನ್. 4 ಅಲ್ಲ, ಒಂದು 5.5 ಕೋಟಿ ಜನ RCBಗೆ ಫ್ಯಾನ್ ಅವರೇ ಅಂತಾನೆ ಅನ್ಕೊಳ್ಳೋಣ. ನನ್ನಂತ ಎಷ್ಟೋ ಜನ ಇರ್ತಾರೆ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ದೆಲ್ಲ ಇದ್ದವರು, ಆದ್ರೂ ಇಟ್ಕೊಳ್ಳೋಣ ಆಯ್ತಾ. ಈಗ ತಮಿಳ್ನಾಡು 2 ಕಡೆಯಿಂದನೂ ಸೇರಿಸಿ RCB ಫ್ಯಾನ್ಸ್, ತಮಿಳ್ನಾಡು ಫ್ಯಾನ್ಸ್ ಎಲ್ಲ ಸೇರಿಸಿ ಹಬ್ಬ ಅಂದ್ರೆ ಒಂದು 22 ಕೋಟಿ ಜನ ವೀಕ್ಷಣೆ ಮಾಡೋರೆ ಅಂತ ಅನ್ಕೊಳ್ಳೋಣ. ಆದ್ರೆ ಇಲ್ಲಿ ವೀಕ್ಷಣೆ ಆಗಿರೋತಕ್ಕದ್ದು ಎಷ್ಟು? 50 ಕೋಟಿ. ಅದ್ರಲ್ಲಿ ಒಂದು 10 ಕೋಟಿ ಇವ್ರದೇ ಇರ್ಬೋದು, CSK ಫ್ಯಾನ್ ಇರ್ಬೋದು. 20 ಕೋಟಿ ಹೆಚ್ಚು ಕಮ್ಮಿ RCB ಫ್ಯಾನ್ಸ್ ಇದ್ದಾರೆ ಅಲ್ಲಿ. ವಿಶ್ವದಲ್ಲೆಲ್ಲ ಇದ್ದಾರೆ RCB ಫ್ಯಾನ್ಸ್, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ವಿಶ್ವದಲ್ಲೇ ಚರಿತ್ರೆ ಬರದ RCB ಅಂತ ನಾನು ತಮ್ಲೈನ್ ಹಾಕಿರೋತಕ್ಕದ್ದು. ಆಮೇಲೆ ಇನ್ನೊಂದು ಗಮನಿಸಿದ್ರ, ಪೂರ್ತಿ ಟಾಪ್ 10 ಲಿಸ್ಟ್ ಅಲ್ಲಿ ಇರೋತಕ್ಕದ್ದು RCBನೇ ಹೈಯೆಸ್ಟ್, ಟಾಪ್ 6. ಹಂಗಾರೆ RCBಗೆ IPLಗೆ ಹೈಯೆಸ್ಟ್ TRP ತಂದ್ಕೊಡ್ತಾ ಇರುವಂತ ಒಂದು ಇದು ಟೀಮ್ ಯಾವುದು ಅಂದ್ರೆ RCB. ಈ ವಿಡಿಯೋ ಏನಾದ್ರು ಒಂದು ಹೊಸ ವಿಚಾರ ತಿಳ್ಕೊಂಡಿರ್ತೀವಿ. ಏನ್ ಅನ್ಸುತ್ತೆ ಈ ಟೀಮ್ ಬಗ್ಗೆ? ನಿಮ್ಗೆ ಏನ್ ಅನ್ಸುತ್ತೆ? RCB ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಜೈ RCB ಅಂತ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಈ ರೀತಿ ಏನಾದ್ರು ಒಂದ್ ಸ್ವಲ್ಪ IPLಗೆ ಸಂಬಂಧಪಟ್ಟಂಗೆ, ಕ್ರಿಕೆಟ್ಗೆ ಸಂಬಂಧಪಟ್ಟಂಗೆ ಏನಾದ್ರು ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ದಯವಿಟ್ಟು ನಮ್ಮ ಬಗ್ಗೆ ಚಾನಲ್ ಬಗ್ಗೆ ಅಭಿಪ್ರಾಯ ತಿಳಿಸಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾರೆ ಲೋಕ ಡಿಜಿಟಲ್ ಮೀಡಿಯಾ, ಇದು ನಮ್ಮ ಜೀವನ.